ಹೋರಾಟಕ್ಕೆ ಒಂದು ಹಂತದ ಜಯ ಸಿಕ್ಕಿದೆಯಾ ಅಂತ? 100% ಸರ್. ಈಗ ಒಂದು ಹಂತ ಕರೆಕ್ಟ್, ನೀವು ಸರಿಯಾಗಿ ಹೇಳಿದ್ರೆ. ಮೊದಲನೇ ಹಂತವಾಗಿ ನಾವು ನಿನ್ನೆವರೆಗೂ ಇವತ್ತವರೆಗೂ ಅಂದ್ಕೊಂಡಿದ್ದು, ನಾವು ಒತ್ತಾಯ ಮಾಡಲಿಲ್ಲ, ನೆನ್ನೆ ಬರಲಿಲ್ಲ, ಆ ತಪ್ಪು ಆತ ಮಾಡಿರ್ತಕ್ಕಂಥದ್ದು ಸುಳ್ಳು ಆರೋಪ ಅನ್ನೋದನ್ನು ನಾವು ಇಲ್ಲಿ ಬಂದು ಪರಿಪೂರ್ಣವಾಗಿ ನಾವು ಮನವರಿಕೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ 100% ಇವತ್ತು ಅವನಿಗೆ ಅನ್ಯಾಯ ಆಗ್ತಾ ಇತ್ತೋ ಏನೋ ಗೊತ್ತಿಲ್ಲ. CCTV ಫುಟೇಜು ನಿಮ್ಮ ಮಾಧ್ಯಮದವರು ನೀವು ತುಂಬ ಸಪೋರ್ಟ್ ಮಾಡಿದ್ರಿ. ನಾವು ಹೋರಾಟಗಾರರು ಬಿಟ್ಟುಕೊಟ್ಟಿಲ್ಲ ನೋಡಿ, ಅವ್ನು ಯಾವ ಜಾತಿನ ಯಾವ ಧರ್ಮನ ಅವ್ನು ಯಾರು ಅಂತಲೂ ಗೊತ್ತಿಲ್ಲ. ಆದರೆ ಒಬ್ಬ ಕನ್ನಡಿಗನಿಗೆ ಅನ್ಯಾಯ ಆದಾಗ ನಾವೆಲ್ಲ ಜೊತೆ ನಿಂತ್ಕೊಂಡು ನಮ್ಮ ಇಡೀ ಯುವ ಕರ್ನಾಟಕ ವೇದಿಕೆ ತಂಡ ಅವನ ಪರವಾಗಿ ನಿಂತಿತ್ತು. ಸೊ ಇವತ್ತು ಆತನ ಬಿಡುಗಡೆ ಆಗಿರ್ತಕ್ಕಂಥದ್ದು ಬಹಳ ಖುಷಿ ಆಯಿತು ಸರ್ ನಮಗೆ. ಮೊದಲನೇ ಹಂತದಾಗಿ ಇದು ಇಷ್ಟಕ್ಕೆ ಬಿಡಲ್ಲ, ಏನು ನಮ್ಮ ಕನ್ನಡಿಗರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿ ಹೊರಗಡೆ ಭಾಳ ನಮ್ಮ ಕನ್ನಡವನ್ನು ಕರ್ನಾಟಕವನ್ನು ಕೆಟ್ಟ ರೀತಿಯಲ್ಲಿ ಬಿಂಬಿಸಿದ ಕೆಲಸ ಮಾಡಿರ್ತಕ್ಕಂಥ ವಿಂಗ್ ಕಮಾಂಡರ್ನ ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ. ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೀತಾ ಇದೆ. ಆಫೀಸರ್ ಮಿಲಿಟರಿ ಆಫೀಸರ್ಗಳು ಅವರು ಸಹ ಬಂದಿದ್ದಾರೆ ಇಲ್ಲಿ. ಒಟ್ಟಾರೆಯಾಗಿ ಈಗ ಮೊದಲನೇ ಹಂತವಾಗಿ ಎಲ್ಲೋ ತನ್ನ ಜೀವನವನ್ನು ಹಾಳು ಮಾಡ್ಕೋಬೇಕಾಗಿದ್ದಂಥ ಒಬ್ಬ ಯುವಕನ ಮತ್ತೆ ಜೀವನ ಸಿಕ್ಕಿದೆ. ಮತ್ತೆ ಇನ್ನು ಮುಂದೆ ಈ ರೀತಿ ಕನ್ನಡಿಗರ ವಿರುದ್ಧ ನಾವೇನಾದ್ರು ದೌರ್ಜನ್ಯ ಮಾಡಿದ್ರೆ ಕನ್ನಡಿಗರು ನಮ್ಮನ್ನು ಬಿಡಲ್ಲ ಅನ್ನೋ ಒಂದು ಸಂದೇಶವನ್ನು ನಾವು ಎಲ್ರಿಗೂ ಕೊಟ್ಟಿದ್ದೀವಿ ಅನ್ನೋದು ಭಾಳ ಹೆಮ್ಮೆ ಅನಿಸುತ್ತೆ ಸರ್. ಈಗ ಪೊಲೀಸ್ ಕಮಿಷನರ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ರು. ಇದು ಮಿಸ್ಲೀಡ್ ಮಾಡಿದ್ದಾರೆ ವಿಂಗ್ ಕಮಾಂಡರು, ಅದಲ್ಲದೆ ನಾವು ಅಲ್ಲಿರೋರೆಲ್ಲ ಸಾಕ್ಷಿ ಕಲೆಕ್ಟ್ ಮಾಡಿದ್ವಿ, ಎಲ್ಲವೂ ಕೂಡ ಅವರು ಸತ್ಯಕ್ಕೆ ದೂರ ಆಗಿರುವಂಥದ್ದು ಅಂತ ಹೇಳಿ ಒಂದು ಕಮೆಂಟ್ ಮಾಡಿದ್ರು. ಈಗ ಮುಂದಿನ ಕ್ರಮಕ್ಕೆ ಏನು ಆಗ್ರಹಿಸ್ತೀರಾ ನೀವು? ಈಗ ಒಂದು ಸತ್ಯ, ಆತ ಹೇಳಿದ್ದಂಥ ಸುಳ್ಳು ಮಾಹಿತಿ ಜನರಿಗೆ ಗೊತ್ತಾಯಿತು. ಸೊ ನಾವೇನು ಅನ್ನೋದು ಗೊತ್ತಾಯಿತು ಸರ್. ನಾವು ಆ ರೀತಿ ಕನ್ನಡ ಮಾತಾಡಲಿಲ್ಲ ಅಂತ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸರ್, ಡೈಲಿ ಸಾವಿರಾರು ಜನ ಇಲ್ಲಿ ಹಿಂದಿಯವರು ಓಡಾಡ್ತಾರೆ, ಬೇರೆ ಡೈಲಿ ಹೊಡಿಬೋದಿತ್ತು. ಆ ಥರ ಅಲ್ಲ, ಯಾರು ನಮ್ಮ ವಿರುದ್ಧ ನಿಂತ್ಕೋತಾರೆ, ಯಾರು ನಮ್ಮ ವಿರುದ್ಧ ದೌರ್ಜನ್ಯವನ್ನು ಮಾಡ್ತಾರೆ ಅಂಥವ್ರ ವಿರುದ್ಧ ನಾವು ನಿಲ್ಲಬೇಕು, ಸಹಜ ಅದು. ಹಾಗಾಗಿ ಇವತ್ತು ಕಮಿಷನರ್ ಸಾಹೇಬರು ಟ್ವೀಟ್ ಮೇಲೆ ಪೊಲೀಸ್ ಇಲಾಖೆಯವರು ಪಾಪ ಭಾಳ ತುರ್ತಾಗಿ ಸ್ಪಂದಿಸಿದ್ದಾರೆ. ಸೊ ಈ ವಿಚಾರದಲ್ಲಿ ನಮ್ಮ ಒತ್ತಾಯಕ್ಕೆ ಮಣಿದು, ಅಂದರೆ ನಮ್ಮ ಒತ್ತಾಯವನ್ನು ಸ್ಪಂದಿಸಿ ಆ ಹುಡುಗನಿಗೆ ನ್ಯಾಯ ಸಿಗುವಂಥ ರೀತಿಯಲ್ಲಿ ನಮಗೆ ಒಂದು ಜಯ ಸಿಕ್ಕಿದೆ ಅಂತ ಹೇಳ್ತೀವಿ. ಇನ್ನು ಮುಂದೆ ಈ ರೀತಿ ಘಟನೆಗಳಾಗದೇ ಇರಲಿ, ಶಾಂತಿಯುತವಾಗಿ ಎಲ್ಲರೂ ಇರಲಿ ಅಂತ ಅನ್ನೋದು ನಮ್ಮ ಒಂದು ಮನವಿ ಸರ್. ಈಗ ಸೋಷಿಯಲ್ ಮೀಡಿಯಾದ ಒಂದು ವಿಚಾರಕ್ಕೆ ಬಂದರೆ, ಒನ್ ಸೈಡೆಡ್ ಸ್ಟೋರಿ, ನಿನ್ನೆ ಒಂದು ವಿಡಿಯೋ ಬಿಟ್ಟ, ಲೈವ್ ಆಯಿತು, ಅದನ್ನು ನೋಡಿದವ್ರು ಎಲ್ಲರೂ ಕೂಡ ವಿಕಾಸ್ ಕುಮಾರ್ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದು ವೇಳೆ CCTV ಇಲ್ಲ ಅಂದಿದ್ರೆ ಏನು ಕತೆ ಸರ್ ಅಂತ ಅವ್ರದ್ದು. ಸರ್ ನಾನು ಒಂದು ಹೇಳಿದ್ದೀನಿ ಕೇಳಿ, ಇವತ್ತು ಏನೋ ನಮ್ಮ ಹುಡುಗನಿಗೆ ಕನ್ನಡಿಗನಿಗೆ ನ್ಯಾಯ ಸಿಗಬೇಕು ಅಂದರೆ ಒಂದು CCTV, ಇನ್ನೊಂದು TV ಇಬ್ಬರು ಸೇರ್ಕೊಂಡು ಜಯ ಕೊಡಿಸಿರ್ತಕ್ಕಂಥದ್ದು ನಾನು ಬಹಳ ಖುಷಿ ಅನಿಸುತ್ತೆ ನೋಡಿ. ರಾಷ್ಟ್ರೀಯ ಮಾಧ್ಯಮಗಳು ಒಂದು ಯಾರೋ ಏನೋ ಹೇಳಿದ್ರು ಅಂತ ತಕ್ಷಣ ನಂಬೇಡಿ, ಕೂತ್ಕೊಳ್ಳಿ, ಪರಾಮರ್ಶೆ ಮಾಡಿ, ಸತ್ಯಾಸತ್ಯತೆಯನ್ನು ನೋಡಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ, ಇದರಲ್ಲಿ ಏನಿದೆ, ಯಾಕೆ ಹಿಂಗೆ ಜಗಳ ಆಡಿದ್ರು, ಏನು ಹೊಡೆದ್ರು. ಈಗ ನೋಡಿ CCTV ಇಲ್ಲ ಅಂದಿದ್ರೆ ಆ ಹುಡುಗನ ಜೀವನನೇ ಬರಬಾರ್ದು ಸರ್ ಇವತ್ತು. ಸೊ ಅದು ಗೊತ್ತಾಯಿತು. ಮತ್ತು ನಾವು ಬಿಡ್ದಂಗೆ ನೆನ್ನೆ ವಿಷಯ ಗೊತ್ತಾಗ್ತಿದ್ದಂಗೆ ಸರ್, ಈ ಕ್ಷಣ ಇವತ್ತೆಷ್ಟು 1 ಗಂಟೆ ಸರ್, ನಿನ್ನೆ ರಾತ್ರಿ 2 ಗಂಟೆ 4:15 ಮನೆಗೆ ಹೋದಾಗ ಪುನಃ ಬೆಳಗಿನ ಜಾವ ಎದ್ದು ಬಂದು ಕಡೆಯವರೆಗೂ ನಿಂತ್ಕೊಂಡು ಹುಡುಗನ ಹೊರಗಡೆ ಬಿಡಿಸೋವರೆಗೂ ಮೊದಲನೇ ಹಂತದ ಜಯ ಸಿಕ್ಕಿದೆ. ಇನ್ನು ಮುಂದೆ ಈ ರೀತಿ ಆಗದೇ ಇರಲಿ ಅಂತ ಹೇಳಿ ಆಶಿಸ್ತೀವಿ ಸರ್, ಅಷ್ಟೇ. ಜೈ ಕರ್ನಾಟಕ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ರೂಪೇಶ್ ರಾಜಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಹಂತದ ಜಯ ಸಿಕ್ಕಿದೆಯಾ ಅಂತ? 100% ಸರ್. ಈಗ ಒಂದು ಹಂತ ಕರೆಕ್ಟ್, ನೀವು ಸರಿಯಾಗಿ ಹೇಳಿದ್ರೆ. ಮೊದಲನೇ ಹಂತವಾಗಿ ನಾವು ನಿನ್ನೆವರೆಗೂ ಇವತ್ತವರೆಗೂ ಅಂದ್ಕೊಂಡಿದ್ದು, ನಾವು ಒತ್ತಾಯ ಮಾಡಲಿಲ್ಲ, ನೆನ್ನೆ ಬರಲಿಲ್ಲ, ಆ ತಪ್ಪು ಆತ ಮಾಡಿರ್ತಕ್ಕಂಥದ್ದು ಸುಳ್ಳು ಆರೋಪ ಅನ್ನೋದನ್ನು ನಾವು ಇಲ್ಲಿ ಬಂದು ಪರಿಪೂರ್ಣವಾಗಿ ನಾವು ಮನವರಿಕೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ 100% ಇವತ್ತು ಅವನಿಗೆ ಅನ್ಯಾಯ ಆಗ್ತಾ ಇತ್ತೋ ಏನೋ ಗೊತ್ತಿಲ್ಲ. CCTV ಫುಟೇಜು ನಿಮ್ಮ ಮಾಧ್ಯಮದವರು ನೀವು ತುಂಬ ಸಪೋರ್ಟ್ ಮಾಡಿದ್ರಿ. ನಾವು ಹೋರಾಟಗಾರರು ಬಿಟ್ಟುಕೊಟ್ಟಿಲ್ಲ ನೋಡಿ, ಅವ್ನು ಯಾವ ಜಾತಿನ ಯಾವ ಧರ್ಮನ ಅವ್ನು ಯಾರು ಅಂತಲೂ ಗೊತ್ತಿಲ್ಲ. ಆದರೆ ಒಬ್ಬ ಕನ್ನಡಿಗನಿಗೆ ಅನ್ಯಾಯ ಆದಾಗ ನಾವೆಲ್ಲ ಜೊತೆ ನಿಂತ್ಕೊಂಡು ನಮ್ಮ ಇಡೀ ಯುವ ಕರ್ನಾಟಕ ವೇದಿಕೆ ತಂಡ ಅವನ ಪರವಾಗಿ ನಿಂತಿತ್ತು. ಸೊ ಇವತ್ತು ಆತನ ಬಿಡುಗಡೆ ಆಗಿರ್ತಕ್ಕಂಥದ್ದು ಬಹಳ ಖುಷಿ ಆಯಿತು ಸರ್ ನಮಗೆ. ಮೊದಲನೇ ಹಂತದಾಗಿ ಇದು ಇಷ್ಟಕ್ಕೆ ಬಿಡಲ್ಲ, ಏನು ನಮ್ಮ ಕನ್ನಡಿಗರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿ ಹೊರಗಡೆ ಭಾಳ ನಮ್ಮ ಕನ್ನಡವನ್ನು ಕರ್ನಾಟಕವನ್ನು ಕೆಟ್ಟ ರೀತಿಯಲ್ಲಿ ಬಿಂಬಿಸಿದ ಕೆಲಸ ಮಾಡಿರ್ತಕ್ಕಂಥ ವಿಂಗ್ ಕಮಾಂಡರ್ನ ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ. ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೀತಾ ಇದೆ. ಆಫೀಸರ್ ಮಿಲಿಟರಿ ಆಫೀಸರ್ಗಳು ಅವರು ಸಹ ಬಂದಿದ್ದಾರೆ ಇಲ್ಲಿ. ಒಟ್ಟಾರೆಯಾಗಿ ಈಗ ಮೊದಲನೇ ಹಂತವಾಗಿ ಎಲ್ಲೋ ತನ್ನ ಜೀವನವನ್ನು ಹಾಳು ಮಾಡ್ಕೋಬೇಕಾಗಿದ್ದಂಥ ಒಬ್ಬ ಯುವಕನ ಮತ್ತೆ ಜೀವನ ಸಿಕ್ಕಿದೆ. ಮತ್ತೆ ಇನ್ನು ಮುಂದೆ ಈ ರೀತಿ ಕನ್ನಡಿಗರ ವಿರುದ್ಧ ನಾವೇನಾದ್ರು ದೌರ್ಜನ್ಯ ಮಾಡಿದ್ರೆ ಕನ್ನಡಿಗರು ನಮ್ಮನ್ನು ಬಿಡಲ್ಲ ಅನ್ನೋ ಒಂದು ಸಂದೇಶವನ್ನು ನಾವು ಎಲ್ರಿಗೂ ಕೊಟ್ಟಿದ್ದೀವಿ ಅನ್ನೋದು ಭಾಳ ಹೆಮ್ಮೆ ಅನಿಸುತ್ತೆ ಸರ್. ಈಗ ಪೊಲೀಸ್ ಕಮಿಷನರ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ರು. ಇದು ಮಿಸ್ಲೀಡ್ ಮಾಡಿದ್ದಾರೆ ವಿಂಗ್ ಕಮಾಂಡರು, ಅದಲ್ಲದೆ ನಾವು ಅಲ್ಲಿರೋರೆಲ್ಲ ಸಾಕ್ಷಿ ಕಲೆಕ್ಟ್ ಮಾಡಿದ್ವಿ, ಎಲ್ಲವೂ ಕೂಡ ಅವರು ಸತ್ಯಕ್ಕೆ ದೂರ ಆಗಿರುವಂಥದ್ದು ಅಂತ ಹೇಳಿ ಒಂದು ಕಮೆಂಟ್ ಮಾಡಿದ್ರು. ಈಗ ಮುಂದಿನ ಕ್ರಮಕ್ಕೆ ಏನು ಆಗ್ರಹಿಸ್ತೀರಾ ನೀವು? ಈಗ ಒಂದು ಸತ್ಯ, ಆತ ಹೇಳಿದ್ದಂಥ ಸುಳ್ಳು ಮಾಹಿತಿ ಜನರಿಗೆ ಗೊತ್ತಾಯಿತು. ಸೊ ನಾವೇನು ಅನ್ನೋದು ಗೊತ್ತಾಯಿತು ಸರ್. ನಾವು ಆ ರೀತಿ ಕನ್ನಡ ಮಾತಾಡಲಿಲ್ಲ ಅಂತ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸರ್, ಡೈಲಿ ಸಾವಿರಾರು ಜನ ಇಲ್ಲಿ ಹಿಂದಿಯವರು ಓಡಾಡ್ತಾರೆ, ಬೇರೆ ಡೈಲಿ ಹೊಡಿಬೋದಿತ್ತು. ಆ ಥರ ಅಲ್ಲ, ಯಾರು ನಮ್ಮ ವಿರುದ್ಧ ನಿಂತ್ಕೋತಾರೆ, ಯಾರು ನಮ್ಮ ವಿರುದ್ಧ ದೌರ್ಜನ್ಯವನ್ನು ಮಾಡ್ತಾರೆ ಅಂಥವ್ರ ವಿರುದ್ಧ ನಾವು ನಿಲ್ಲಬೇಕು, ಸಹಜ ಅದು.
ಹಾಗಾಗಿ ಇವತ್ತು ಕಮಿಷನರ್ ಸಾಹೇಬರ ಟ್ವೀಟ್ ಮೇಲೆ ಪೊಲೀಸ್ ಇಲಾಖೆಯವರು ಪಾಪ ಭಾಳ ತುರ್ತಾಗಿ ಸ್ಪಂದಿಸಿದ್ದಾರೆ. ಸೊ ಈ ವಿಚಾರದಲ್ಲಿ ನಮ್ಮ ಒತ್ತಾಯಕ್ಕೆ ಮಣಿದು, ಅಂದರೆ ನಮ್ಮ ಒತ್ತಾಯವನ್ನು ಸ್ಪಂದಿಸಿ ಆ ಹುಡುಗನಿಗೆ ನ್ಯಾಯ ಸಿಗುವಂಥ ರೀತಿಯಲ್ಲಿ ನಮಗೆ ಒಂದು ಜಯ ಸಿಕ್ಕಿದೆ ಅಂತ ಹೇಳ್ತೀವಿ. ಇನ್ನು ಮುಂದೆ ಈ ರೀತಿ ಘಟನೆಗಳಾಗದೇ ಇರಲಿ, ಶಾಂತಿಯುತವಾಗಿ ಎಲ್ಲರೂ ಇರಲಿ ಅಂತ ಅನ್ನೋದು ನಮ್ಮ ಒಂದು ಮನವಿ ಸರ್. ಈಗ ಸೋಷಿಯಲ್ ಮೀಡಿಯಾದ ಒಂದು ವಿಚಾರಕ್ಕೆ ಬಂದರೆ ಒನ್ ಸೈಡೆಡ್ ಸ್ಟೋರಿ. ನಿನ್ನೆ ಒಂದು ವಿಡಿಯೋ ಬಿಟ್ಟ, ಲೈವ್ ಆಯಿತು, ಅದನ್ನು ನೋಡಿದವ್ರು ಎಲ್ಲರೂ ಕೂಡ ವಿಕಾಸ್ ಕುಮಾರ್ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದು ವೇಳೆ CCTV ಇಲ್ಲ ಅಂದಿದ್ರೆ ಏನು ಕತೆ ಸರ್ ಅಂತ ಅವ್ರದ್ದು. ಸರ್ ನಾನು ಒಂದು ಹೇಳಿದ್ದೀನಿ ಕೇಳಿ, ಇವತ್ತು ಏನೋ ನಮ್ಮ ಹುಡುಗನಿಗೆ ಕನ್ನಡಿಗನಿಗೆ ನ್ಯಾಯ ಸಿಗಬೇಕು ಅಂದರೆ ಒಂದು CCTV, ಇನ್ನೊಂದು TV ಇಬ್ಬರು ಸೇರ್ಕೊಂಡು ಜಯ ಕೊಡಿಸಿರ್ತಕ್ಕಂಥದ್ದು ನಾನು ಬಹಳ ಖುಷಿ ಅನಿಸುತ್ತೆ. ನೋಡಿ, ರಾಷ್ಟ್ರೀಯ ಮಾಧ್ಯಮಗಳು ಒಂದು ಯಾರೋ ಏನೋ ಹೇಳಿದ್ರು ಅಂತ ತಕ್ಷಣ ನಂಬೇಡಿ, ಕೂತ್ಕೊಳ್ಳಿ, ಪರಾಮರ್ಶೆ ಮಾಡಿ, ಸತ್ಯಾಸತ್ಯತೆಯನ್ನು ನೋಡಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ, ಇದರಲ್ಲಿ ಏನಿದೆ, ಯಾಕೆ ಹಿಂಗೆ ಜಗಳ ಆಡಿದ್ರು, ಏನು ಹೊಡೆದ್ರು. ಈಗ ನೋಡಿ, CCTV ಇಲ್ಲ ಅಂದಿದ್ರೆ ಆ ಹುಡುಗನ ಜೀವನನೇ ಬರಬಾರ್ದು ಸರ್ ಇವತ್ತು. ಸೊ ಅದು ಗೊತ್ತಾಯಿತು. ಮತ್ತು ನಾವು ಬಿಡ್ದಂಗೆ ನನ್ನ ವಿಷಯ ಗೊತ್ತಾಗ್ತಿದ್ದಂಗೆ ಸರ್, ಈ ಕ್ಷಣ ಇವತ್ತೆಷ್ಟು 1 ಗಂಟೆ ಸರ್, ನಿನ್ನೆ ರಾತ್ರಿ 2 ಗಂಟೆ 4:15 ಮನೆಗೆ ಹೋದಾಗ ಪುನಃ ಬೆಳಗಿನ ಜಾವ ಎದ್ದು ಬಂದು ಕಡೆಯವರೆಗೂ ನಿಂತ್ಕೊಂಡು ಹುಡುಗನ ಹೊರಗಡೆ ಬಿಡಿಸೋವರೆಗೂ ಮೊದಲನೇ ಹಂತದ ಜಯ ಸಿಕ್ಕಿದೆ. ಇನ್ನು ಮುಂದೆ ಈ ರೀತಿ ಆಗದೇ ಇರಲಿ ಅಂತ ಹೇಳಿ ಆಶಿಸ್ತೀವಿ ಸರ್, ಅಷ್ಟೇ. ಜೈ ಕರ್ನಾಟಕ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ರೂಪೇಶ್ ರಾಜಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಹಂತದ ಜಯ ಸಿಕ್ಕಿದೆಯಾ ಅಂತ? 100% ಸರ್. ಈಗ ಒಂದು ಹಂತ ಕರೆಕ್ಟ್, ನೀವು ಸರಿಯಾಗಿ ಹೇಳಿದ್ರೆ. ಮೊದಲನೇ ಹಂತವಾಗಿ ನಾವು ನಿನ್ನೆವರೆಗೂ ಇವತ್ತವರೆಗೂ ಅಂದ್ಕೊಂಡಿದ್ದು, ನಾವು ಒತ್ತಾಯ ಮಾಡಲಿಲ್ಲ, ನೆನ್ನೆ ಬರಲಿಲ್ಲ, ಆ ತಪ್ಪು ಆತ ಮಾಡಿರ್ತಕ್ಕಂಥದ್ದು ಸುಳ್ಳು ಆರೋಪ ಅನ್ನೋದನ್ನು ನಾವು ಇಲ್ಲಿ ಬಂದು ಪರಿಪೂರ್ಣವಾಗಿ ನಾವು ಮನವರಿಕೆ ಮಾಡ್ಕೊಳ್ಳಿಲ್ಲ ಅಂತಂದರೆ 100% ಇವತ್ತು ಅವನಿಗೆ ಅನ್ಯಾಯ ಆಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಸೊ CCTV ಫುಟೇಜು ನಿಮ್ಮ ಮಾಧ್ಯಮದವರು ನೀವು ತುಂಬ ಸಪೋರ್ಟ್ ಮಾಡಿದ್ವಿ. ನಾವು ಹೋರಾಟಗಾರರು ಬಿಟ್ಟುಕೊಟ್ಟಿಲ್ಲ. ನೋಡಿ, ಅವ್ನು ಯಾವ ಜಾತಿನ, ಯಾವ ಧರ್ಮನ, ಅವ್ನು ಯಾರು ಅಂತಲೂ ಗೊತ್ತಿಲ್ಲ. ಆದರೆ ಒಬ್ಬ ಕನ್ನಡಿಗನಿಗೆ ಅನ್ಯಾಯ ಆದಾಗ ನಾವೆಲ್ಲ ಜೊತೆ ನಿಂತ್ಕೊಂಡು ನಮ್ಮ ಇಡೀ ಯುವ ಕರ್ನಾಟಕ ವೇದಿಕೆ ತಂಡ ಅವನ ಪರವಾಗಿ ನಿಂತಿತ್ತು. ಸೊ ಇವತ್ತು ಆತನ ಬಿಡುಗಡೆ ಆಗಿರ್ತಕ್ಕಂಥದ್ದು ಬಹಳ ಖುಷಿ ಆಯಿತು ಸರ್ ನಮಗೆ. ಮೊದಲನೇ ಹಂತದಾಗಿ ಇದು ಇಷ್ಟಕ್ಕೆ ಬಿಡಲ್ಲ, ಏನು ನಮ್ಮ ಕನ್ನಡಿಗರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿ ಹೊರಗಡೆ ಭಾಳ ನಮ್ಮ ಕರ್ನಾಟಕವನ್ನು ಕೆಟ್ಟ ರೀತಿಯಲ್ಲಿ ಬಿಂಬಿಸಿದ ಕೆಲಸ ಮಾಡಿರ್ತಕ್ಕಂಥ ಆ ವಿಂಗ್ ಕಮಾಂಡರ್ನ ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ. ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೀತಾ ಇದೆ. ಆಫೀಸರ್ ಮಿಲಿಟರಿ ಆಫೀಸರ್ಗಳು ಅವರು ಸಹ ಬಂದಿದ್ದಾರೆ ಇಲ್ಲಿ. ಒಟ್ಟಾರೆಯಾಗಿ ಈಗ ಮೊದಲನೇ ಹಂತವಾಗಿ ಎಲ್ಲೋ ತನ್ನ ಜೀವನವನ್ನು ಹಾಳು ಮಾಡ್ಕೋಬೇಕಾಗಿದ್ದಂಥ ಒಬ್ಬ ಯುವಕನ ಮತ್ತೆ ಜೀವನ ಸಿಕ್ಕಿದೆ. ಮತ್ತು ಇನ್ನು ಮುಂದೆ ಈ ರೀತಿ ಕನ್ನಡಿಗರ ವಿರುದ್ಧ ನಾವೇನಾದ್ರು ದೌರ್ಜನ್ಯ ಮಾಡಿದ್ರೆ ಕನ್ನಡಿಗರು ನಮ್ಮನ್ನು ಬಿಡಲ್ಲ ಅನ್ನೋ ಒಂದು ಸಂದೇಶವನ್ನು ನಾವು ಎಲ್ರಿಗೂ ಕೊಟ್ಟಿದ್ದೀವಿ ಅನ್ನೋದು ಭಾಳ ಹೆಮ್ಮೆ ಅನಿಸುತ್ತೆ ಸರ್. ಈಗ ಪೊಲೀಸ್ ಕಮಿಷನರ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ರು. ಇದು ಮಿಸ್ಲೀಡ್ ಮಾಡಿದ್ದಾರೆ ವಿಂಗ್ ಕಮಾಂಡರು. ಅದಲ್ಲದೆ ನಾವು ಅಲ್ಲಿರೋರೆಲ್ಲ ಸಾಕ್ಷಿ ಕಲೆಕ್ಟ್ ಮಾಡಿದ್ವಿ, ಎಲ್ಲವೂ ಕೂಡ ಅವರು ಸತ್ಯಕ್ಕೆ ದೂರ ಆಗಿರುವಂಥದ್ದು ಅಂತ ಹೇಳಿ ಒಂದು ಕಮೆಂಟ್ ಮಾಡಿದ್ರು. ಈಗ ಮುಂದಿನ ಕ್ರಮಕ್ಕೆ ಏನು ಆಗ್ರಹಿಸ್ತೀರಾ ನೀವು? ಈಗ ಒಂದು ಸತ್ಯ, ಆತ ಹೇಳಿದ್ದಂಥ ಸುಳ್ಳು ಮಾಹಿತಿ ಜನರಿಗೆ ಗೊತ್ತಾಯಿತು. ಸೊ ನಾವೇನು ಅನ್ನೋದು ಗೊತ್ತಾಯಿತು ಸರ್. ನಾವು ಆ ರೀತಿ ಕನ್ನಡ ಮಾತಾಡಲಿಲ್ಲ ಅಂತ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸರ್, ಡೈಲಿ ಸಾವಿರಾರು ಜನ ಇಲ್ಲಿ ಹಿಂದಿಯವರು ಓಡಾಡ್ತಾರೆ, ಬೇರೆ ಡೈಲಿ ಹೊಡೆಬೋದಿತ್ತು. ಆ ಥರ ಅಲ್ಲ. ಯಾರು ನಮ್ಮ ವಿರುದ್ಧ ನಿಂತ್ಕೋತಾರೆ, ಯಾರು ನಮ್ಮ ವಿರುದ್ಧ ದೌರ್ಜನ್ಯವನ್ನು ಮಾಡ್ತಾರೆ, ಅಂಥವ್ರ ವಿರುದ್ಧ ನಾವು ನಿಲ್ಲಬೇಕು, ಸಹಜ ಅದು. ಹಾಗಾಗಿ ಇವತ್ತು ಕಮಿಷನರ್ ಸಾಹೇಬರ ಟ್ವೀಟ್ ಮೇಲೆ ಪೊಲೀಸ್ ಇಲಾಖೆಯವರು ಪಾಪ ಭಾಳ ತುರ್ತಾಗಿ ಸ್ಪಂದಿಸಿದ್ದಾರೆ. ಸೊ ಈ ವಿಚಾರದಲ್ಲಿ ನಮ್ಮ ಒತ್ತಾಯಕ್ಕೆ ಮಣಿದು, ಅಂದರೆ ನಮ್ಮ ಒತ್ತಾಯವನ್ನು ಸ್ಪಂದಿಸಿ ಆ ಹುಡುಗನಿಗೆ ನ್ಯಾಯ ಸಿಗುವಂಥ ರೀತಿಯಲ್ಲಿ ನಮಗೆ ಒಂದು ಜಯ ಸಿಕ್ಕಿದೆ ಅಂತ ಹೇಳ್ತೀವಿ. ಇನ್ನು ಮುಂದೆ ಈ ರೀತಿ ಘಟನೆಗಳಾಗದೇ ಇರಲಿ, ಶಾಂತಿಯುತವಾಗಿ ಎಲ್ಲರೂ ಇರಲಿ ಅಂತ ಅನ್ನೋದು ನಮ್ಮ ಒಂದು ಮನವಿ ಸರ್. ಈಗ ಸೋಷಿಯಲ್ ಮೀಡಿಯಾದ ಒಂದು ವಿಚಾರಕ್ಕೆ ಬಂದರೆ ಒನ್ ಸೈಡೆಡ್ ಸ್ಟೋರಿ. ನಿನ್ನೆ ಒಂದು ವಿಡಿಯೋ ಬಿಟ್ಟ, ಲೈವ್ ಆಯಿತು, ಅದನ್ನು ನೋಡಿದವ್ರು ಎಲ್ಲರೂ ಕೂಡ ವಿಕಾಸ್ ಕುಮಾರ್ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದು ವೇಳೆ CCTV ಇಲ್ಲ ಅಂದಿದ್ರೆ ಏನು ಕತೆ ಸರ್ ಅಂತ ಅವ್ರದ್ದು. ಸರ್ ನಾನು ಒಂದು ಹೇಳಿದ್ದೀನಿ ಕೇಳಿ, ಇವತ್ತು ನಮ್ಮ ಹುಡುಗನಿಗೆ ಕನ್ನಡಿಗನಿಗೆ ನ್ಯಾಯ ಸಿಗಬೇಕು ಅಂದರೆ ಒಂದು CCTV, ಇನ್ನೊಂದು TV ಇಬ್ಬರು ಸೇರ್ಕೊಂಡು ಜಯ ಕೊಡಿಸಿರ್ತಕ್ಕಂಥದ್ದು ನಾನು ಬಹಳ ಖುಷಿ ಅನಿಸುತ್ತೆ. ನೋಡಿ, ರಾಷ್ಟ್ರೀಯ ಮಾಧ್ಯಮಗಳು ಒಂದು ಯಾರೋ ಏನೋ ಹೇಳಿದ್ರು ಅಂತ ತಕ್ಷಣ ನಂಬೇಡಿ, ಕೂತ್ಕೊಳ್ಳಿ, ಪರಾಮರ್ಶೆ ಮಾಡಿ, ಸತ್ಯಾಸತ್ಯತೆಯನ್ನು ನೋಡಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ, ಇದರಲ್ಲಿ ಏನಿದೆ, ಯಾಕೆ ಹಿಂಗೆ ಜಗಳ ಆಡಿದ್ರು, ಏನು ಹೊಡೆದ್ರು. ಈಗ ನೋಡಿ, CCTV ಇಲ್ಲ ಅಂದಿದ್ರೆ ಆ ಹುಡುಗನ ಜೀವನನೇ ಬರಬಾರ್ದು ಸರ್ ಇವತ್ತು. ಸೊ ಅದು ಗೊತ್ತಾಯಿತು. ಮತ್ತು ನಾವು ಬಿಡ್ದಂಗೆ ನನ್ನ ವಿಷಯ ಗೊತ್ತಾಗ್ತಿದ್ದಂಗೆ ಸರ್, ಈ ಕ್ಷಣ ಇವತ್ತೆಷ್ಟು 1 ಗಂಟೆ ಸರ್, ನಿನ್ನೆ ರಾತ್ರಿ 2 ಗಂಟೆ 4:15 ಮನೆಗೆ ಹೋದಾಗ ಪುನಃ ಬೆಳಗಿನ ಜಾವ ಎದ್ದು ಬಂದು ಕಡೆಯವರೆಗೂ ನಿಂತ್ಕೊಂಡು ಹುಡುಗನ ಹೊರಗಡೆ ಬಿಡಿಸೋವರೆಗೂ ಮೊದಲನೇ ಹಂತದ ಜಯ ಸಿಕ್ಕಿದೆ. ಇನ್ನು ಮುಂದೆ ಈ ರೀತಿ ಆಗದೇ ಇರಲಿ ಅಂತ ಹೇಳಿ ಆಶಿಸ್ತೀವಿ ಸರ್, ಅಷ್ಟೇ. ಜೈ ಕರ್ನಾಟಕ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ರೂಪೇಶ್ ರಾಜಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.